ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪದ್ಮಾಕ್ಷಿ ಅವರೇ ತಮ್ಮ ಅಮೂಲ್ಯವಾದಂಥ ಕೆಲವೊಂದು ಸಲಹೆಗಳನ್ನು ಕೊಟ್ಟರೆ ಆರೋಗ್ಯದ ಕುರಿತಾಗಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹರ್ಷಿತಾ ಅವರ ಬಹುಶಃ ನಾವು ಸಾಮಾನ್ಯವಾಗಿ ಈ ಪ್ರೆಷರ್ನಲ್ಲಿ ಮೇಡಮ್ ಹೇಳಿದಾಗೆ ಒಂದಷ್ಟು ಮಾನಸಿಕ ಒಂದು ಸ್ಥಿತಿಗತಿ ಕೂಡ ಚೆನ್ನಾಗಾಗಲ್ಲ ಅಂತಂದಾಗ ಒಂದಷ್ಟು ನಾವು ಮಾನಸಿಕ ಸ್ಥಿರತೆ ಕಾಯ್ದುಕೊಳ್ಬೇಕು ಅಂತಂದಾಗ ಬಹುಶಃ ಒಂದಷ್ಟು ಮಂದಿ ಕೆಲವರು ನಾವು ಗೊತ್ತಿರೋ ಹಾಗೆ ಕೌನ್ಸಿಲಿಂಗ್ ಹೋಗುವಂಥದ್ದು ಅದೆಲ್ಲ ಮಾಡ್ತಾರೆ. ಸೊ ನಮ್ಮನ್ನು ನಾವು ಹೇಗೆ ದಿನನಿತ್ಯ ರೂಢಿಸ್ಕೊಳ್ಬೇಕು ಅಂತ ಅನಿಸುತ್ತೆ, ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಹೇಗಿರಬೇಕು ಅಂತ ಅನಿಸುತ್ತೆ ಅಂತ? ದಿನನಿತ್ಯ ನಮ್ಮ ಕಾರ್ಯಚಟುವಟಿಕೆಗಳೆಲ್ಲ ಆದಮೇಲೆ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಡಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ, ಎಲ್ಲ ರೆಗ್ಯುಲೇಟ್ ಆಗುತ್ತೆ, ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಒಳ್ಳೆ ಅಭ್ಯಾಸ ಇಟ್ಕೋಬೇಕು. ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಫಿಕ್ಸ್ ಮಾಡಿಬಿಡ್ಬೇಕು. ಮನೆ ಕೆಲಸ, ಮಕ್ಕಳು ಅದೆಲ್ಲ ಬಿಟ್ಟು ನಮಗೆ ಅಂತ ಟೈಮ್ ಕೊಡಬೇಕು. ಒಳ್ಳೆ ಲೈಫ್ ಸ್ಟೈಲ್ ರೂಢಿಸ್ಕೋಬೇಕು. ಸೊ ಹೀಗಿದ್ದರೆ ಮಾತ್ರ ಒಂದೊಳ್ಳೆ ಲೈಫ್ ಸ್ಟೈಲ್ ಇದಾಗುತ್ತೆ, ನಿದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಓಕೆ ಉಷಾ, ಬಹುಶಃ ದೈಹಿಕ ಚಟುವಟಿಕೆಗಳು ಕೂಡ ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೆ ಉತ್ತಮ, ಮತ್ತು ನಾವು ಈ ನಿದ್ರಾಹೀನತೆಯನ್ನು ಹೋಗಲಾಡಿಸ್ಲಿಕ್ಕೆ ಇದು ಒಂದು ರೀತಿಯಲ್ಲಿ ಸಾಧ್ಯ ಆಗುತ್ತೆ, ಉತ್ತಮವಾದಂಥ ದೈಹಿಕ ಚಟುವಟಿಕೆಗಳು ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಸೊ ಆಲ್ಮೋಸ್ಟ್ ಇವಾಗ ನಿಮಗೆ ಆಲ್ರೆಡಿ ನೋಡ್ತಾ ಇದ್ರೆ ಏನು ಆಗ್ತಾ ಇದೆ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬದಲಾವಣೆ ತೊಗೊಳ್ಬೇಕು. ನಾವು ಬದಲಾವಣೆ ತೊಗೊಂಡಿಲ್ಲ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಟು ಕ್ಯೂರ್ ಇಟ್. ಯಾವುದೇ ಒಂದು ಕಾಯಿಲೆ ಬರಬೇಕು ಅಂದರೆ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಸೊ ಇದನ್ನು ನಾವು ಬದಲಾವಣೆ ಯಾಕೆ ತೊಗೊಳ್ತಿಲ್ಲ, ಯಾಕೆ ಅಡಿಕ್ಷನ್ ಆಗ್ತಾ ಇದ್ದೀರಾ? ಸರ್ ಆಲ್ಕೋಹಾಲಿಸಮು ಒಂದು ಅಡಿಕ್ಷನ್ ಆಗ್ತಾ ಇದ್ದಾರೆ. ಅವರು ನನಗೆ ಬರ್ತಿರೋ ಕ್ಲೈಂಟ್ ಹೇಗಿದೆ ಅಂದರೆ ರಾತ್ರಿ ಎಲ್ಲ ಕುಡ್ಕೊಂಬಂದು ಹೆಂಡತಿಗೆ ತುಂಬ ತೊಂದರೆ ಕೊಡ್ತಾರೆ, ಮಲ್ಗಕ್ಕೆ ಬಿಡಲ್ಲ, ರಾತ್ರಿ ನಂಗೆ ಊಟ ಕೊಡು ಅಂತ ಕೇಳ್ತಾರೆ. ಈ ಥರ ಇದೆಲ್ಲ ಜಂಕ್. ಅದೇ ಹೇಳ್ತಾ ಇಲ್ಲ, ಈ ಲೈಫ್ ಸ್ಟೈಲ್ನ ಬಿಟ್ಟು ಮುಂಚೆ ಹೇಗಿತ್ತು ಆ ಒಂದು ಜನ್ರೇಷನಲ್ಲಿ ಆ ಲೈಫ್ನ ತೊಗೊಂಬಂದ್ಬಿಟ್ರೆ ಯಾವುದು ಕಾಯಿಲೆ ಆಗಲಿ, ಯಾವುದೇ ಒಂದು ಸಮಸ್ಯೆ ಆಗಲಿ ಯಾವುದು ಬರೋದಿಲ್ಲ ಸರ್. ಏನೇ ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ, ಅದಕ್ಕೆ ಪರಿಹಾರ ನಾವೇ ಆಗಿರ್ತೀವಿ. ಅದಕ್ಕೆ ಎಲ್ಲಿ ನಾವು ಮುಂದೆ ಹೆಜ್ಜೆ ನಮ್ಮಲ್ಲಿ ಹೇಗಿದೆ ಅಂದರೆ ಈಗಿನ ಒಂದು ಜನ್ರೇಷನ್ ಹೇಗಿದೆ ಅಂದರೆ ಇವನ್ ಫ್ರಮ್ ಹೌಸ್ ಕೀಪಿಂಗಿಂದ ಹಿಡಿದು ಹೈ ಜನ್ರೇಷನ್ ತನಕ ನಾನು ಹೇಳ್ತಾ ಇರೋದು ಏನು ಅಂದರೆ ಸಮಸ್ಯೆ ಹೇಗಿದೆ ಅಂದರೆ ನಮ್ಮ ಕಾಲು ಮೀರಿ ನಾವು ಇನ್ನೊಂದು ಮತ್ತಕ್ಕೆ ನಾವು ಮುಳುಗೋಗಿರ್ತೀವಿ. ಸೊ ಅದನ್ನು ದಯವಿಟ್ಟು ಅಲ್ಲಿಗೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ನೀವು ಮಾಡಿ. ಸರ್ ಈಗಿನ ಏನಾಗ್ತಿದ್ದಾನೆ, ತಂದೆ ತಾಯಿ ತನ್ನ ಮಕ್ಕಳಿಗೆ ಜವಾಬ್ದಾರಿ ಕೊಡ್ತಾ ಇಲ್ಲ. ದಟ್ ಹ್ಯಾಸ್ ಟು ಬಿ ಗಿವನ್. ನಮ್ಮ ಜನ್ರೇಷನ್ ನಿಮ್ಮ ಜನ್ರೇಷನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನೆಲ್ಲ ಕೆಲಸ, ಗಂಡಾಗಲಿ ಹೆಣ್ಣಾಗಲಿ ಎಲ್ಲನೂ ನಾವು ಮಾಡಬೇಕಾಗಿತ್ತು. ಕಸ ಗುಡಿಸೋದಾಗಲಿ, ಮನೆಗೆ ಸಾಮಾನು ತರೋದಾಗಲಿ, ನೋಡ್ಕೊಳ್ಳೋದಾಗಲಿ ನಾವೆಲ್ಲ ನಡೀತಾ ಇತ್ತು. ಇವತ್ತಿನ ಜನ್ರೇಷನ್ ಹೇಗಿದೆ, ತಂದೆ ತಾಯಿ ಯಾವ ಥರ ಯೋಚನೆ ಮಾಡಿ, ನಾನು ಕಷ್ಟಪಟ್ಟಿದ್ದು ಸಾಕು, ನನ್ನ ಮಕ್ಕಳು ಕಷ್ಟಪಡೋದು ಬೇಡ. ಆ ಒಂದು ಈಗ ನನ್ನ ಒಂದು ಕ್ಲೈಂಟಲ್ಲಿ ನೋಡಿದಾಗ ಹೇಗಿದೆ, ನನ್ನ ಮಗನ ಹೆಸರು ಹಾಕ್ಕೊಂಡು ನಾನೊಂದು ಕಾಲೇಜ್ಗೆ ಹೋಗಿದ್ದೀನಿ, ನನ್ನ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ನಾನು ಓದ್ಬೇಕಂತ ನೆಸೆಸಿಟಿ ಇಲ್ಲ. ಸೊ ಈ ಥರ ಬಂದಾಗ ಹೇಗೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡೋದು? ನಾಳೆ ಅದೇ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಹೂ ಇಸ್ ದ ರೀಸನ್ ಫಾರ್ ದ್ಯಾಟ್? ಸೊ ವಿ ಆರ್ ದ ರೀಸನ್. ಸೊ ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಅಸ್ ಟು ಗೋ ಹೆಡ್. ಈಗಲೇ ಈ ಒಂದು ಸಮಸ್ಯೆಗಳನ್ನ ಅದನ್ನು ಕಂಪ್ಲೀಟ್ಲಿ ಬಂದ್ ಮಾಡಿ, ಈ ಮಕ್ಕಳಿಗೂ ಅಷ್ಟೇ ತಂದೆ ತಾಯಿನೂ ಅಷ್ಟೇ 8-8 ವರ್ಷದಲ್ಲಿ ದಯವಿಟ್ಟು ನಿಮ್ಮ ಮೊಬೈಲ್ನ ನೆಟ್ವರ್ಕ್ ಆಫ್ ಮಾಡಿ. ಮೊಬೈಲ್ ಆಫ್ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಎಮರ್ಜೆನ್ಸಿ ಫೋನ್ ಬಂತು, ಯಾರ್ದಾರು ಏನೋ ಎಮರ್ಜೆನ್ಸಿ ಆಯ್ತಾನೆ ತಕ್ಷಣ ಇವರು ಫೋನ್ ಸ್ವಿಚ್ ಆಫ್ ಮಾಡಿಟ್ರೆ ತೊಂದರೆ ಆಗುತ್ತೆ. ನೆಟ್ವರ್ಕ್ ಆಫ್ ಮಾಡಿ. ರಾತ್ರಿ ಆಗಿದ ತಕ್ಷಣ ನಿಮ್ದೆಲ್ಲ ಕಡೆ ಇಂಟರ್ನೆಟ್ ಎಲ್ಲ ಆ್ಯಕ್ಸೆಸ್ ಇದೆ, ಸ್ವಿಚ್ ಆಫ್ ಮಾಡಿ ಅದನ್ನು. ಅದಾದಮೇಲೆ ಫೋನ್ ಒಂದು ಸೈಡಿಗೆ ಇಟ್ಟುಬಿಡಿ. ಜಸ್ಟ್ ಮಲಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಟಿಪ್ಸ್ ಏನು ಗೊತ್ತಾ, ಹಾಲು ಎಲ್ಲರೂ ಹಾರ್ಲಿಕ್ಸು ಬೂಸ್ಟು ರಾತ್ರಿ ಕುರಿತಾರೆ, ಅದ್ರ ಬದಲು ಹಾಲನ್ನು ಒಂದು ಚಿಟ್ಟೆ ಸರಸನ್ನ ಒಂದು 4 ಕಾಳಷ್ಟು ಕರಿಮೆಣಸು ಗುದ್ದುಬಿಟ್ಟು ಕಾಯಿಸಿ ಬೆಲ್ಲ ಒಂದು ಚಿಟ್ಟೆ ಹಾಕ್ಬಿಟ್ಟು ರಾತ್ರಿ ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿದ್ಬಿಟ್ಟು ಒಂದು ಸ್ವಲ್ಪ 2 ವಾಕ್ ಮಾಡ್ಕೊಂಡು ಅಲ್ಲೇ ಮನೆಯಲ್ಲಿ ಒಳಗಡೆ ವಾಕ್ ಮಾಡಿ ಫ್ರೆಶ್ ಆಗಿ ಕಾಲಿಗೆ ಬಿಸಿ ನೀರು ಕಾಲಿಗೆ ಹಾಕೊಂಡಾಗ ಮಕ್ಕನ ಕ್ಲೀನಾಗಿ ಬಿಸಿ ನೀರನ್ನ ನೀವು ತೊಳೆದಾಗ ಫ್ರೆಶ್ನೆಸ್ ಆಗುತ್ತೆ, ಆರಾಮ ಮಲಗ್ಬೋದು. ನಿದ್ರೆ ಬರ್ತಿಲ್ವಾ? ಇನ್ನೊಂದಿದೆ, ಟಿಶ್ಯೂ ಪೇಪರ್ ತಗೊಳ್ಳಿ. ಮಲಗುವಾಗ ನಿಮಗೆ ನಿದ್ರೆ ಬರ್ತಿಲ್ಲ, ಟಿಶ್ಯೂ ಪೇಪರ್ ತಗೊಂಡು ಒಂದು 10 ಸಲ ಹಿಂಗೆ ಮಾಡಿ ಇಮಿಡಿಯೇಟ್ಲಿ ನಿಮಗೆ ನಿದ್ರೆ ಬರುತ್ತೆ. ದಿಸ್ ಆರ್ ಆಲ್ ದ ಬೆಸ್ಟ್ ಟಿಪ್ಸ್ ವಿ ಕ್ಯಾನ್ ಯೂಸ್ ಇಟ್. ಓಕೆ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ನಿದ್ರಾವಸ್ಥೆ ಅಥವಾ ನಿದ್ರಾಭಂಗತೆಗೆ ಅಥವಾ ನಿದ್ರಾಹೀನತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಇದೆಲ್ಲದ್ರ ಬಗ್ಗೆ, ಮತ್ತು ನಾವು ಮನೆಯಲ್ಲಿ ಯಾವ ರೀತಿ ಇರಬೇಕು, ಮಾನಸಿಕ ಮತ್ತು ದೈಹಿಕವಾಗಿ ನಾವು ಯಾವ ರೀತಿ ಇರಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ತಮಗೂ ಕೂಡ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ